ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಕೇಸ್ ಸಂತ್ರಸ್ತ ಬಾಲಕಿಗೆ ಚಿಕ್ಕಪ್ಪನಿಂದ ಹಿಂಸೆ ಹಿನ್ನೆಲೆ ಕೇಸ್ ದಾಖಲಾಗಿದೆ. ಈ ಕುರಿತು ಚಿತ್ರದುರ್ಗದಲ್ಲಿ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹೇಳಿಕೆ ನೀಡಿದ್ದಾರೆ. ಮುರುಘಾ ಶರಣರ ಕೇಸ್ ಸಂಬಂಧ ಸಂತ್ರಸ್ತ ಬಾಲಕಿ ಇದೇ ತಿಂಗಳು ದಿನಾಂಕ 22ರಂದು ಕಾಣೆಯಾಗಿದ್ದ ಕುರಿತು 24ರಂದು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಿಡ್ನಾಪ್ ಕೇಸ್ ದಾಖಲಿಸಿ ತನಿಖೆಯನ್ನ ಆರಂಭ ಮಾಡಿದ್ರು. ಅಂದೇ ಬಾಲಕಿ ಒಡನಾಡಿ ಸಂಸ್ಥೆಯಲ್ಲಿರುವುದಾಗಿ ನಾವು ಪತ್ತೆ ಮಾಡಿದ್ದು, ಅಲ್ಲಿನ ಸಿಡಬ್ಲ್ಯೂಸಿ ಅವರು ಒಡನಾಡಿ ಸಂಸ್ಥೆಗೆ ಬಾಲಕಿಗೆ ಕಸ್ಟಡಿಗೆ ನೀಡಿದ್ರು. ಆ ಪ್ರಕಾರ ಚಿತ್ರದುರ್ಗದ ಸಿಡಬ್ಲ್ಯೂಸಿ ಅಧಿಕಾರಿಗಳು ಬಾಲಕಿಯ ಸಮಾಲೋಚನೆ ಮಾಡಿದ್ದಾರೆ. ಬಾಲಕಿ ಹೇಳಿಕೆ ಆಧರಿಸಿ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಗಳು ದೂರನ್ನ ದಾಖಲಿಸಿದ್ದಾರೆ. ಬಾಲಕಿಯ ಚಿಕ್ಕಪ್ಪ ಮುರುಘಾ ಶ್ರೀ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡ ಹಾಕಿದ್ರು, ಹೊಡಿತಾ ಇದ್ರು, ಬೈತಾ ಇದ್ರು ಅಂತ ಬಾಲಕಿ ದೂರನ್ನ ನೀಡಿದ್ದಾಳೆ. ಈ ಕುರಿತು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ. ಈಗಾಗಲೇ ಬಾಲಕಿ ಚಿಕ್ಕಪ್ಪನನ್ನ ಬಂಧಿಸಲಾಗಿದೆ ಅಂತ ಜಿಲ್ಲಾ ಎಸ್ಪಿ ಧರ್ಮೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ಮುರುಘಾ ಮಠ ಸ್ವಾಮೀಜಿ ಪ್ರಕರಣದಲ್ಲಿ ಒಂದು ವಿಕ್ಟಿಮ್ 22nd ಆಫ್ ದಿಸ್ ಮಂತ್ ಇಲ್ಲಿಂದ ಮಿಸ್ ಆಗಿತ್ತು. ಅದು ನಮ್ಮ ವುಮೆನ್ ಥಾನೆಗೆ 24ನೇ ತಾರೀಕಿಗೆ ಅವ್ರದ್ದು ಅಂಕಲ್ ನಮಗೆ ಥಾನೆಗೆ ಬಂದು ದೂರು ಕೊಟ್ಟರು. ಈ ರೀತಿ ಹುಡುಗಿ ಲಾಸ್ಟ್ 2 ಡೇಸಿಂದ ಮನೆಗೆ ಬಂದಿಲ್ಲ, ಕಾಣ್ತಾ ಇಲ್ಲ. ಇಮಿಡಿಯೇಟ್ಲಿ ಅವರು ಅಪ್ರಾಪ್ತ ಹೋಗಿರೋದ್ರಿಂದ ನಾವು ಕಿಡ್ನಾಪಿಂಗ್ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ದಿವಸ 24ನೇ ತಾರೀಕು ಸಾಯಂಕಾಲನೇ ನಾವು ಅವರಿಗೆ ಒಡನಾಡಿ ಸಂಸ್ಥೆ ಮೈಸೂರಿಗೆ ಇದ್ದಾರೆ ಅಂತ ನಾವು ಟ್ರೇಸ್ ಮಾಡಿದ್ದೀವಿ. ಅಲ್ಲಿ ಸಿಡಬ್ಲ್ಯೂಸಿ ಮೈಸೂರು ಚೈಲ್ಡ್ ವೆಲ್ಫೇರ್ ಕಮಿಟಿ ಮೈಸೂರು ಅವರು ಹುಡುಗಿದು ಕಸ್ಟಡಿ ಒಡನಾಡಿ ಸಂಸ್ಥೆಗೆ ಕೊಟ್ಟಿದ್ದರು ಅಂತ ನಮಗೆ ಗೊತ್ತಾಯಿತು. ಆಮೇಲೆ ನಿನ್ನೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಚಿತ್ರದುರ್ಗ ಹುಡುಗಿಗೆ ಇದು ಆಪ್ತ ಸಮಾಲೋಚನೆ ಮಾಡಿ ಆ ವರದಿನಲ್ಲಿ ಹುಡುಗಿ ಕೆಲವು ವಿಚಾರಗಳು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಮುಂದೆ ಹೇಳಿದರು. ಆ ವರದಿ ಪ್ರಕಾರ ಈ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಆಫೀಸರ್ ನಮ್ಮ ಮಹಿಳಾ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ದು ಸಾರಾಂಶ ಏನಿದೆ ಅಂದರೆ ಹುಡುಗಿದು ಅಂಕಲ್ ಹುಡುಗಿಗೆ ಈ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಮತ್ತು ಸ್ವಾಮೀಜಿ ವಿರುದ್ಧ ಹೇಳಿಕೆ ಕೊಡೋಂಗಿಲ್ಲ ಅಂತ ಈ ರೀತಿ ಒತ್ತಡ ಹಾಕಿ ಅವರಿಗೆ ಹೊಡಿತಾ ಇದ್ರು ಅಂತ, ಬೈತಾ ಇದ್ರು ಅಂತ. ಸೊ ಕೊಟ್ಟಿರೋದು ಕಂಪ್ಲೇಂಟ್ ಪ್ರಕಾರ ನಾವು ಮಹಿಳಾ ಠಾಣೆಯಲ್ಲಿ ಒಂದು FIR ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಇವತ್ತು ಹುಡುಗಿ ಅಂಕಲ್ಗೆ ಕೂಡ ನಾವು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಏನು ಪ್ರೊಸೀಜರ್ ಇದೆ ಅದು ನಾವು ಮಾಡಲಾಗಿದೆ. ಹೌದು, ಇವತ್ತು ಮಧ್ಯಾಹ್ನ ಅರೆಸ್ಟ್ ಮಾಡಿದ್ವಿ.